ಪಾಂಡುರಂಗ ಜಾತ್ರಾ ನಿಮಿತ್ತವಾಗಿ ಕಲ್ಲು ಜಗ್ಗುವ ಸ್ಪರ್ಧೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲಮೂರು ಗ್ರಾಮದಲ್ಲಿ ಪಾಂಡುರಂಗ ಜಾತ್ರಾ ನಿಮಿತ್ತವಾಗಿ ಆಯೋಜಿಸಲಾಗಿದ್ದ ಕಲ್ಲು ಜಗ್ಗುವ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿದ್ದ ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ್ ನಾಯ್ಕ ಅವರು ಮಾತನಾಡಿದರು. ಗ್ರಾಮೀಣ ಕಲೆಗಳು ನಶಿಸಿ ಹೋಗುತ್ತಿವೆ. ಯುವಕರು ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು. ಅದರಂತೆಯೇ ವಿಜಯ ಸೇನೆ ತಾಲೂಕಿನಾದ್ಯಂತ ಜನಸೇವೆ ಮಾಡುತ್ತಿದೆ. ಅದೇ ರೀತಿಯಲ್ಲಿ ಯುವಕರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು. ಬಡ ರೈತರು ಬಡವರಿಗಾಗಿ ಸೇವೆ ಸಲ್ಲಿಸಬೇಕು, ಸಾಮಾಜಿಕವಾಗಿ ದುಡಿಯಬೇಕು ಎಂದು ಅವರು ಹೇಳಿದರು. ಇನ್ನು ಕಲ್ಲು ಜಗ್ಗುವ ಸ್ಪರ್ಧೆಗೆ ಬೇರೆ ಬೇರೆ ಊರುಗಳಿಂದ 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಸುಮಾರು 50 ಅಡಿಗಳಿಗಿಂತ ಹೆಚ್ಚು ದೂರ ಕ್ರಮಿಸಿ ಜಯಬೇರಿ ಬಾರಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಪಾಂಡು ಕಲ್ಲೇಶ್ನವರ್, ಸತ್ಯಪ್ಪ ಕಲ್ಲೇಶ್ನವರ್, ಕಾಶಪ್ಪ ಹಾದಿಮನಿ, ವಿಠಲ್ ಹಾದಿಮನಿ, ಕಲ್ಲಪ್ಪ ಕಲ್ಲೇಶ್ನವರ್, ಸಿದ್ದಪ್ಪ ಬಿಲ್ಕಂಚಿ ಉಪಸ್ಥಿತರಿದ್ದರು. ಪಾಂಡುರಂಗ ಜಂಟಿ ಕಾರ್ಯಕ್ರಮ, ಪಾಂಡುರಂಗ ಜಾತ್ರೆ ಕಾರ್ಯಕ್ರಮಕ್ಕೆ ಅಂಗವಾಗಿ ಇಲ್ಲಿ ಕಲ್ಲು ಜಗ್ಗುವ ಸ್ಪರ್ಧೆಯನ್ನ ಏರ್ಪಡಿಸುವಂತ ಎಲ್ಲ ಸಂಘಟಕರೇ, ಇದಕ್ಕಿಂತ ಮುಖ್ಯವಾಗಿ ಚಿಲಮೂರು ಗ್ರಾಮದ ಗುರು ಹಿರಿಯರು, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗುರು ಹಿರಿಯರು ಹಾಗೂ ಯುವಕರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಚಿಲಮೂರು ಗ್ರಾಮಸ್ಥರೇ, ಇವತ್ತು ಈ ಕಾರ್ಯಕ್ರಮದ ಆಯೋಜನೆ ನನಗೆ ವಿಚಿತ್ರವಾಗಿದೆ. ಅಷ್ಟು ಅಚ್ಚುಕಟ್ಟಾಗಿ ಅತಿ ಕಡಿಮೆ ಅವಧಿಯಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಸ್ಪರ್ಧೆಗಳು ನಡೆಯಬೇಕು, ಯುವಕರಿಗೆ ಹೊಸ ಹೊಸ ಸ್ಪರ್ಧೆಗಳು, ಅವಕಾಶಗಳು ಸಿಗಬೇಕು. ಅದೇ ರೀತಿ ನಮ್ಮ ವಿಜಯ ಸೇನಾ ಸಮಿತಿಯು ಕೂಡ ಯುವಕರಿಗಾಗಿ ಕಾರ್ಯವನ್ನ ಮಾಡ್ತಾ ಇದೆ. ಹೀಗಾಗಿ ಸಂಘಟಿತರಾದಂತ ಎಲ್ಲ ಯುವಕರು ಈ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಎಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ, ಸ್ಪರ್ಧೆಯ ಆಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತೇನೆ. ಇದ್ರ ಜೊತೆಗೆ ದಯವಿಟ್ಟು ಎಲ್ಲ ಯುವಕರು ಕೇಳ್ಕೊಡ್ಲಿ, ವಿಜಯ ಸೇನಾ ಸಮಿತಿ ಸಂಘಟನೆ ಜನೋಪಯೋಗಿ ಕಾರ್ಯವನ್ನ ಮಾಡಬೇಕು, ಜನಗಳಿಗೆ ಉಪಕಾರ ಆಗಿರಬೇಕು. ಅಂತ ಕಾರ್ಯವನ್ನು ಮಾಡಿದ್ರೆ ನಾನು ಇನ್ನೂ ಹೆಚ್ಚಿಗೆ ನಿಮಗೆ ಪ್ರೋತ್ಸಾಹವನ್ನು ನೀಡ್ತೇನೆ. ಜನರ ಪರವಾಗಿ, ಜನರಿಗೆ ಆಗುವಂತ ಕಷ್ಟಗಳ ಪರವಾಗಿ ನೀವೆಲ್ಲ ಯುವಕರು ನಿಂತರೆ ನಿಮ್ ಪರವಾಗಿ, ನಿಮ್ ಬೆಂಬಲಕ್ಕೆ ಯಾವತ್ತೂ ನಾನು ನಿಲ್ತೀನಿ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಚಿಲಮೂರು ಗ್ರಾಮಸ್ಥರ ಹಿರಿಯರಿಗೆ ವಂದನೆಗಳು ಮಾಡ್ಕೊಳ್ತೇನೆ.